ಯಾರು ಪ್ರಾರಂಭಿಸಬೇಡಿ, ಇಲ್ಲ ಸೇರುವ ಪ್ರಾರಂಭ ಆಗಿಲ್ಲ. ಯಾರು ಭಕ್ತರು ಪ್ರಾರಂಭಿಸಬೇಡಿ, ಇವಾಗ ಪ್ರಾರಂಭಿಸಬೇಡಿ ಯಾರು. ಯಾರು ಬಾಳೆಹಣ್ಣ ಹೆಸಬೇಡ್ರಿ. ಹಲೋ ಹಲೋ ಕನ್ನಡ ನಾಡಿನಲ್ಲಿ ತಮ್ಮ ಗುರುವ ಶ್ರೀ ಪೂರ್ವಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ರಥಾರೂಢ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡ ನಾಡಿನಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಖ್ಯಾತವಾಗಿರುವ ಶ್ರೀ ಪೂರ್ವಮಲ್ಲೇಶ್ವರ ಸ್ವಾಮಿಯ ರಥಾರೂಢ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಮಹಾ ನಕ್ಷತ್ರದಲ್ಲಿ ಈ ಒಂದು ಜಾತ್ರಾ ಉತ್ಸವ ನೆರವೇರುತ್ತದೆ. ಕನ್ನಡ ನಾಡಿನಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಖ್ಯಾತವಾಗಿರುವ ಶ್ರೀ ಪೂರ್ವಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ವೀರಪರ್ವಣ್ಣ ದೇವರ ಸಾರಥ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಉತ್ಸವ ಮಾಘ ಮಾಸದ ಮಗ ನಕ್ಷತ್ರದಲ್ಲಿ ನೆರವೇರುವುದು ಸಂಪ್ರದಾಯವಾಗಿದೆ. ಸ್ವಲ್ಪ
ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನು ಊರಿನಲ್ಲಿ ನೆಲೆಸಿ ತೋರುವಲ್ಲಯ್ಯನಾಗಿ ಈ ಭಾಗದ ಸಮಸ್ತ ಭಕ್ತರನ್ನ ಆಶೀರ್ವದಿಸುತ್ತಾ ಇದೆ. ವೀರ ಕುಂಚಪ್ಪ ನಾಯಕನ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣವಾಯಿತು. ನಾಗೇಂದ್ರ ನಾಯ್ಕ ಐಸೂರು ಬನಪುರಿ ಹಿರಿಯೂರು ಎಂತಲೂ ಹಿರಿಯರ ಊರೊಂದು ಪ್ರಖ್ಯಾತವಾಗಿರುವ ಶ್ರೀ ಪೂರ್ವಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತ ಸಮೂಹದ ನಡುವೆ ಈ ಒಂದು ಉತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇನ್ನು ಕೆಲವು ನಿಮಿಷದಲ್ಲಿ ಉಮಾಮಹೇಶ್ವರ ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿಯ ರಥ ನೋಡೋಣ. ರಥೋತ್ಸವದ ಮುಂದೆ ಭಾಗದಲ್ಲಿ ಬಹಳ ಜನ ಇದ್ದೀರ ಭಕ್ತರು. ದಯಮಾಡಿ ಅನವಶ್ಯಕವಾಗಿ ಇರ್ತಕ್ಕಂಥ ಭಕ್ತರು ಬೇರೆ ಅವಕಾಶ ಮಾಡಿ ದೇವರ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡಿ, ದೇವತಾ ಕಾರ್ಯಗಳಿಗೆ ಅನುವು ಮಾಡಿಕೊಡಿ. ಬಹಳಷ್ಟು ಜನ ರಥದ ಮುಂಭಾಗದಲ್ಲಿ ಇದ್ದೀರಾ. ವೀರ ಕರಿಯಣ್ಣ ದೇವರ ಸಾರಥ್ಯದಲ್ಲಿ ಮಾಘ ಮಾಸದ ಮಖ ನಕ್ಷತ್ರದಲ್ಲಿ ಈ ಒಂದು ಭವ್ಯವಾದ ರಥೋತ್ಸವ ಬಾಳೆಹಣ್ಣಿನ ಮೇಲೆ ಸೆಕೆಂಡ್ PU ಪಾಸ್ ಆಗಲಿ ಅಂತಂದು ಒಬ್ಬ ಭಕ್ತ ಬರೆದು ಎಸಿದ್ದಾರೆ. ಪೂಜಾರಿಗೆ ಎಸಿಬೇಡಿ, ದಯಮಾಡಿ ದೇವರಿಗೆ ತೇರಿಗೆ ಎಸಿ. ಯಾರೋ ಮಹಾತ್ಮ ಸೆಕೆಂಡ್ PU ರ್ಯಾಂಕ್ ಬರಲಿ ಅಂತ ಕೇಳಿದ್ದಾರೆ. ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿ ಶ್ರೀ ಪೂರ್ವಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಮಖ ನಕ್ಷತ್ರದಲ್ಲಿ ಈ ಒಂದು ಭವ್ಯವಾದ ಸ್ವಾಮಿಯ ಉತ್ಸವ ನೆರವೇರಲಿದೆ. ಜಿಲ್ಲೆಯ ತಾಲೂಕಿನ ಶ್ರೀ ವಾಮನೇಶ್ವರ ಸ್ವಾಮಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೀಗ ಅತ್ಯಂತ ಭಕ್ತಿ ಶ್ರದ್ಧೆ ಉತ್ಸಾಹದಿಂದ ಮುಂದುವರೆದಿದೆ. ಉತ್ಸವದ ಮುಂದುವರಿಸುವನ್ನ ಸ್ವಾಮಿಯವರು ಮುಕ್ತಿ ಭಾಗವತವನ್ನ ಆರಾಧನೆ ಮಾಡಲಾಗ್ತದೆ. ಅದೃಷ್ಟವಂತರು ಭಕ್ತಿ ಭಕ್ತರು ಈ ಅದೃಷ್ಟದ ಮುಕ್ತಿ ಭಾವಟವನ್ನ ಪಡೆದು ಶ್ರೀ ಸ್ವಾಮಿಗೆ ಅರ್ಪಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಮುಕ್ತಿ ಭಾವುಕದ ಹರಾಜು ಯಾರಿಗಿಲ್ಲ ಪವಿತ್ರವಾದ ಈ ಒಂದು ಮುಕ್ತಿ ಭಾವುಕ ಹರಾಜು ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ
ಸ್ವಾಮಿಯ ರಥಾರೂಢನ ಆದ ತಕ್ಷಣ ಮುಕ್ತಿ ಬಾವಟ ಹರಾಜು ಪ್ರಕ್ರಿಯೆ ಆರಂಭ. ದಕ್ಷಿಣ ಭಾರತದಲ್ಲಿಯೇ 3 ಉತ್ಸವಗಳು, ಉಮಾಮಹೇಶ್ವರ ಸ್ವಾಮಿ, ಚಂದ್ರಮೌಳೇಶ್ವರ ಸ್ವಾಮಿ, ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಯ 3 ರಥೋತ್ಸವಗಳು ಒಂದೇ ದಿನ ನಡೆಯುವುದು ಇಡೀ ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿದೆ. 3 ಕಳಸಗಳನ್ನು, 3 ತಿರುವರೆಗಳನ್ನು, 3 ರಥೋತ್ಸವಗಳನ್ನು ನೋಡುವಂತ ಸೌಭಾಗ್ಯ ಈ ಭಾಗದ ಭಕ್ತರಿಗೆ ಲಭಿಸಿದೆ. ಹೊರಗಿನವರು ಬಂದಿದ್ದಾರೆ. ಎಚ್ಚರಿಕೆ. ನಿಮ್ಮ ನಿಮ್ಮ ಬಂಗಾರದ ಆಭರಣಗಳನ್ನು ಜೋಪಾನ ಮಾಡಿ. ಸರಗಳಿದ್ದಾರೆ. ಬಂಗಾರದ ಆಭರಣಗಳ ಕಳ್ಳರು, ಮೊಬೈಲ್ ಕಳ್ಳರು ಇದ್ದಾರೆ. ಎಚ್ಚರಿಕೆ. ಜಾತ್ರೆಯಲ್ಲಿ ನಿಮ್ಮ ನಡುವೆ ಕಳ್ಳರಿದ್ದಾರೆ. ನಿಮ್ಮ ನಿಮ್ಮ ಬಂಗಾರದ ಆಭರಣಗಳನ್ನು ಜೋಪಾನ ಮಾಡಿ, ಮೊಬೈಲ್ ಅನ್ನು ಜೋಪಾನ ಮಾಡಿ, ನಿಮ್ಮ ಮಕ್ಕಳನ್ನು ಜೋಪಾನ ಮಾಡಿ. ಜಾತ್ರೆಯಲ್ಲಿ ಕಳ್ಳರಿದ್ದಾರೆ. ಎಚ್ಚರಿಕೆ. ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ 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 ಮಹಾದೇವ್. ನೋಡಿ ಮುಚ್ಚಿಕೊಂಡು ಒಡವೆ ಇದ್ದಾವೆ, ಭಕ್ತರು ದೂರ ಇರಿ, ಒಡವೆ ಇದ್ದಾವೆ. ದಯವಿಟ್ಟು ದೂರ ಇರಿ. ಒಡವೆ ಹಾಕಿದ್ದಾರೆ, ದೂರ ಇರಿ, ಹುಷಾರು. ಭಕ್ತರು ದೂರ ಇರಿ. ಕನ್ನಡ ನಾಡಿನಲ್ಲಿ ದಕ್ಷಿಣ ಕಾಶಿಯಲ್ಲಿ ಪ್ರಖ್ಯಾತವಾಗಿರುವ ಶ್ರೀ ತಿರುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಮಗ ನಕ್ಷತ್ರದಲ್ಲಿ 3 ರಥೋತ್ಸವಗಳು ಏಕಕಾಲದಲ್ಲಿ ನಡೆಯುವುದು ಈ ಊರಿನ ಉರಿಮೆ. ನೋಡಿ ಭಕ್ತರು
ವಿಶೇಷ ಬೆಳೆಯಲ್ಲಿ ಗೌಡ ಮತ್ತು ಪಕ್ಷಿ ಈಗ ಸ್ಥಾನವನ್ನ ಸುತ್ತುವರಿತೇವೆ. ಇದು ಒಂದು ವಿಸ್ಮಯಕಾರಿಯಾದ ಘಟನೆ. ತಾವು ನೋಡಬಹುದು, ರಥೋತ್ಸವದ ಮುನ್ನ 3 ಗಾಡಿ ಗರುಡ ಪಕ್ಷಿ ಒಂದು ಮೇಲೆ ಆ ಸ್ವಾಮಿಯ ರಥ ಸುತ್ತುವರಿದ ನಂತರ ಒಂದು ವಿಸ್ಮಯಕಾರಿ ಘಟನೆ. ಶ್ರೀ ಕೋರಮಲ್ಲೇಶ್ವರ ಸ್ವಾಮಿ, ಶ್ರೀ ಕೋರಮಲ್ಲೇಶ್ವರ ಸ್ವಾಮಿ, ಶ್ರೀ ಕೋರಮಲ್ಲೇಶ್ವರ ಸ್ವಾಮಿ. ನೋಡಿ, ಗರುಡ ಪಕ್ಷಿ ವೇಷ ಬಂದು ಈಗಾಗಲೇ ವಿಸ್ಮಯಕಾರಿಯಾಗಿ ಪ್ರದಕ್ಷಿಣೆ ಮಾಡಿ ಈಗಾಗಲೇ ತೊರೀತಾ ಇದೆ. ನೋಡಿ ನೋಡಿ, ಆಕಾಶದತ್ತ ನೋಡಿ, ಇದೊಂದು ವಿಸ್ಮಯಕಾರಿ ಘಟನೆ. ಭಕ್ತರೇ, ಶ್ರೀ ಕೋರಮಲ್ಲೇಶ್ವರ ಸ್ವಾಮಿಯ ವಿಸ್ಮಯಕಾರಿ ಘಟನೆ ಇದು. ಗಂಗಾಳವನ್ನು ಗೆಲ್ಲುತ್ತಾರೆ. ಎಚ್ಚರ ಎಚ್ಚರ ಎಚ್ಚರ. ಇದು ಪೊಲೀಸ್ ಪ್ರಕಟಣೆ. ನಮ್ಮ ನಡುವೆ ಕಳ್ಳರಿದ್ದಾರೆ, ಎಚ್ಚರಿಕೆ. ಜೇಬುಗಳಿದ್ದಾರೆ, ಬಂಗಾರದ ಆಭರಣ ಕಳ್ಳರಿದ್ದಾರೆ, ಮಕ್ಕಳ ಕಳ್ಳರಿದ್ದಾರೆ. ನಿಮ್ಮ ಮಕ್ಕಳ ಕಡೆಗೆ ಹಾಗೂ ಬಂಗಾರದ ಆಭರಣಗಳಿಗೆ ಗಮನ ಇರಲಿ. ಶ್ರೀ ಕೋರಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಭಕ್ತಾದಿಗಳಿಗೆ ಸೂಚನೆ. ಯಾತ್ರೆಯರು, ಸರಗಳರು, ಜೇಬುಗಳರು, ಮಕ್ಕಳ ಕಳ್ಳರು ಬಂದಿರುತ್ತಾರೆ, ಎಚ್ಚರಿಕೆ. ಯಾತ್ರೆಯಲ್ಲಿ ಬಂಗಾರದ ಆಭರಣ ಕಳ್ಳರು, ಜೇಬುಗಳರು ಇದ್ದಾರೆ, ಎಚ್ಚರಿಕೆ. ಪೊಲೀಸ್ ಪ್ರಕಟಣೆ.
ನಿಮ್ಮ ನಿಮ್ಮ ಬಂಗಾರದ ಆಭರಣಗಳ ಮೇಲೆ ಹಾಗೂ ಮಕ್ಕಳ ಮೇಲೆ ಎಚ್ಚರ ಇರಲಿ. ಇದು ಪೊಲೀಸ್ ಪ್ರಕಟಣೆ. ಈಗ ಟೂರ್ ಸ್ಟಾರ್ಟ್ ಆದ್ಮೇಲೆ ನೂಕಲು ಬಲಾಗುತ್ತೆ. ಅವಾಗ ನಿಮ್ ಜೊತೆ ಇರ್ತಕ್ಕಂಥ ಕಳ್ಳರು ಬಂಗಾರನ ಕಿತ್ಕೊಂಡು ಹೋಗ್ತಾರೆ. ದಯಮಾಡಿ ನಿಮ್ಮ ಆಭರಣಗಳ ಮೇಲೆ ಎಚ್ಚರ ಇರಲಿ. ಒಳ್ಳೆ ದಯವಿಟ್ಟು ನಿಮ್ಮ ನಿಮ್ಮ ಯಾರಿಗಾದ್ರೂ ಸಂಬಂಧಿಗಳೆಲ್ಲ ಹೇಳ್ಬಿಡಿ. ಇದು ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ಹಿರಿಯರು ಬಂಗಾರದ ಆಭರಣದ ಕಳ್ಳರು ಬಂದಿದ್ದಾರೆ. ನಮ್ಮ ನಡುವೆ ಭಕ್ತಾದಿಗಳ ರೀತಿಯಲ್ಲಿ ನಿಂತುಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಈಗ ತೇರು ಸ್ಟಾರ್ಟ್ ಆದ ನಂತರ ಬಂಗಾರದ ಆಭರಣಗಳನ್ನು ಸ್ವಾಮಿಯ ಬ್ರಹ್ಮರಥೋತ್ಸವ, ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಈಗ ಮುಕ್ತಿ ಭಾವದ ಒಂದು ಹರಾಜು ಪ್ರಕ್ರಿಯೆ ನಡೆಯುತ್ತದೆ. ದಯವಿಟ್ಟು ಭಕ್ತಾದಿಗಳು ಯಾವುದೇ ನೂಕುನುಗ್ಗಲನ್ನು ಮಾಡದೆ ಶಾಂತ ರೀತಿಯಿಂದ ಸ್ವಾಮಿಯ ಒಂದು ರಥೋತ್ಸವವನ್ನು ನೋಡಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇನ್ನ ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ರಥೋತ್ಸವ ಪ್ರಾರಂಭ ಆಗಲಿದೆ. ಭಕ್ತಾದಿಗಳಲ್ಲಿ ವಿನಂತಿ, ನಮ್ಮೊಂದಿಗೆ ಕಳ್ಳರು ಬಂದಿದ್ದಾರೆ. ಬಂಗಾರದ ಆಭರಣಗಳನ್ನು ಕದಿಯಲು ಬಂದಿದ್ದಾರೆ. ಚಿನ್ನಾಭರಣಗಳನ್ನು, ಮಾಂಗಲ್ಯ ಸರ ಹಾಗೂ ಮಕ್ಕಳನ್ನು ಎಚ್ಚರವಾಗಿ ಗಮನಿಸಿ. ಶ್ರೀ 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 ತೇರುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಿರಿಯರು ದಕ್ಷಿಣ ಕಾಶಿ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಸರ್ವಾಧಿ ಭಕ್ತ ಮಹಾಶಯರಿಗೂ ತುಂಬಿರುವ ಸುಸ್ವಾಗತ. ಈಗ ಮುಕ್ತಿ ಬಾವುಟದ ಒಂದು ಹರಾಜು ಪ್ರಕ್ರಿಯೆ ಆರಂಭವಾಗಲಿದೆ. ಇದು ಪೊಲೀಸ್ ಪ್ರಕಟಣೆ. ಸರಗಳ್ಳರು, ಬಂಗಾರದ ಆಭರಣ ಕಳ್ಳರು, ಮೊಬೈಲ್ ಕಳ್ಳರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಕ್ತಿ ಬಾವುಟದ ಹರಾಜನ್ನು ಪ್ರಾರಂಭ ಮಾಡಲು ಅನುಮತಿಸಲಾಗಿದೆ. ದಕ್ಷಿಣ ಕಾಶಿ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿ, ಉಮಾಮಹೇಶ್ವರ ಸ್ವಾಮಿ, ಚನ್ನಮಲ್ಲೇಶ್ವರ ಸ್ವಾಮಿಯ ಈ ಒಂದು ರಥೋತ್ಸವದಲ್ಲಿ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಕ್ಷ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸರ್ಕಾರಿ ಸವಾಲ್ ಕಬಡ್ಡಿ ರವಿಯವರು 5 ಲಕ್ಷಗಳನ್ನು ಕೂಗಿದ್ದಾರೆ. ಕಬಡ್ಡಿ ರವಿಯವರು 5 ಲಕ್ಷ, ಅನಿಲ್ ಸೇಠಿ ಅವರು 6 ಲಕ್ಷ, ಎಲ್ಲಿಗೇರವರು 10 ಲಕ್ಷ, ಎಲ್ಲಿಗೇರವರು 10 ಲಕ್ಷ, ಎಲ್ಲಿಗೇರವರು ನಗರ
ಪುರಸಭಾ ಸದಸ್ಯರು ಆಗಿರ್ತಕ್ಕಂಥ ಈರ್ಲಿಂಗೇಗೌಡರು 15 ಲಕ್ಷ, ಕಬಡ್ಡಿ ರವಿಯವರು 11 ಲಕ್ಷ, ಕಬಡ್ಡಿ ರವಿಯವರು ಈರ್ಲಿಂಗೇಗೌಡರು 15 ಲಕ್ಷ, ಬಸವರಾಜ್ ಅವರು 13 ಲಕ್ಷ, ಬಸವರಾಜ್ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಖಾದಿ ರಮೇಶ್ ಅವರು 15 ಲಕ್ಷ, 15 ಲಕ್ಷ, ಶಕ್ತಿ ಗ್ರೂಪ್ನಿಂದ 15 ಲಕ್ಷ, ಶಕೀಲ್ ನವಾಜ್ ಸಾಹೇಬರು 20 ಲಕ್ಷ, ಶಕೀಲ್ ನವಾಜ್ ಸಾಹೇಬರು 20 ಲಕ್ಷಗಳನ್ನು ಹೋಗಿದ್ದಾರೆ. ಶಕೀಲ್ ನವಾಜ್ ಸಾಹೇಬರು 20 ಲಕ್ಷ, 20 ಲಕ್ಷ ಶಕೀಲ್ ನವಾಜ್ ಸಾಹೇಬರು. ಕೇಳಿಸ್ತೈತೆ ಶಕೀಲ್ ನವಾಜ್ 20 ಲಕ್ಷ. ಒಂದ್ ಸಾರಿ ಶಕೀಲ್ ನವಾಜ್ ಅವರು 20 ಲಕ್ಷ ರೂಪಾಯಿಗಳಲ್ಲಿ ಹೋಗಿದ್ದಾರೆ. ಒಂದು ಸಾರಿ ಕ್ಷೇತ್ರದ ಸಚಿವರು ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಡಿ ಸುಧಾಕರ್ ಸಾಹೇಬರು 25 ಲಕ್ಷಗಳನ್ನು ಹೋಗಿದ್ದಾರೆ. 25 ಲಕ್ಷ, 25 ಲಕ್ಷಗಳಲ್ಲಿ ಹೋಗಿದ್ದಾರೆ. ಅಭಿನಂದನ್ ಯುವ ಮುಖಂಡರು ಕೂಡ 26 ಲಕ್ಷಗಳನ್ನು ಹೋಗಿದ್ದಾರೆ. ಸತೀಶ್ ಗೌಡರು 27 ಲಕ್ಷಗಳನ್ನು ಹೋಗಿದ್ದಾರೆ. ಈ ಕ್ಷೇತ್ರದ ಶಾಸಕರು ಸಚಿವರಾಗಿರ್ತಂತ ಡಿ ಸುಧಾಕರ್ ಅವರು 40 ಲಕ್ಷಗಳನ್ನು ಹೋಗಿದ್ದಾರೆ. 40 ಲಕ್ಷ. ಈ ಕ್ಷೇತ್ರದ ಸಚಿವರು ಶಾಸಕರಾಗಿರ್ತಕ್ಕಂಥ ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಸುಧಾಕರ್ ಅವರು 40 ಲಕ್ಷಗಳನ್ನು ಹೋಗಿದ್ದಾರೆ. ಅಭಿನಂದನ್ ಯುವ ಮುಖಂಡರು 45 ಲಕ್ಷಗಳನ್ನು ಹೋಗಿದ್ದಾರೆ. ಅಭಿನಂದನ್ ಆಗಿರ್ತಕ್ಕಂಥ ಯುವ ಮುಖಂಡರು ಈ ಕ್ಷೇತ್ರದ ಸಚಿವರು ಕೊಡುಗೆಗಳನ್ನು 50 ಲಕ್ಷಗಳನ್ನು ಹೋಗಿದ್ದಾರೆ. ಈ ಸುಧಾಕರ್ ಸಾಹೇಬರು 50 ಲಕ್ಷಗಳನ್ನು ಹೋಗಿದ್ದಾರೆ. 50 ಲಕ್ಷ, 50 ಲಕ್ಷ. ಈ ಸುಧಾಕರ್ ಸಾಹೇಬರು 50 ಲಕ್ಷಗಳನ್ನು ಹೋಗಿದ್ದಾರೆ. ಯುವ ಮುಖಂಡರಾಗಿರ್ತಕ್ಕಂಥ ಅಭಿನಂದನ್ ಅವರು 55 ಲಕ್ಷಗಳನ್ನು ಹೋಗಿದ್ದಾರೆ. ಅಭಿನಂದನ್ ಅವರು 55 ಲಕ್ಷಗಳನ್ನು ಹೋಗಿದ್ದಾರೆ. ಶ್ರೀ ಸ್ವಾಮಿಯ ಮುಕ್ತಿ ಬಾವುಟ ಈ ಬ್ರಹ್ಮರಥೋತ್ಸವಕ್ಕೆ ಮುಕ್ತಿ ಬಾವುಟದ ಹರಾಜು ಪ್ರತಿ ವರ್ಷದಂತೆ ಈ ವರ್ಷದ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯಲ್ಲಿ ಯುವ ಮುಖಂಡರಾಗಿರ್ತಕ್ಕಂಥ ಅಭಿನಂದನ್ ಅವರು 55 ಲಕ್ಷ ರೂಗಳಿಗೆ ಹೋಗಿದ್ದಾರೆ. ಒಂದು ಸಾರಿ 55 ಲಕ್ಷ, ಒಂದು ಸಾರಿ ಯುವ ಮುಖಂಡರಾಗಿರ್ತಕ್ಕಂಥ ಅಭಿನಂದನ್ ಅವರು 55 ಲಕ್ಷಗಳಿಗೆ ಹೋಗಿದ್ದಾರೆ. 2 ಸಾರಿ ಅಭಿನಂದನ್ ಅವರು ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರು 60 ಲಕ್ಷಗಳನ್ನು ಹೋಗಿದ್ದಾರೆ. ಈ ಸುಧಾಕರ್ ಸಾಹೇಬರು 60 ಲಕ್ಷಗಳನ್ನು ಹೋಗಿದ್ದಾರೆ. ಈ ಕ್ಷೇತ್ರದ ಶಿಕ್ಷಣ ಪ್ರೇಮಿಗಳು ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರು 60 ಲಕ್ಷ ರೂಗಳಲ್ಲಿ ಹೋಗಿದ್ದಾರೆ. ಒಂದು ಸಾರಿ 60 ಲಕ್ಷ ರೂಗಳು, 2 ಸಾರಿ 50 ಲಕ್ಷಗಳು, 3 ಸಾರಿ ಈ ಸುಧಾಕರ್ ಸಾಹೇಬರು 60 ಲಕ್ಷಗಳನ್ನು ಮುಕ್ತಿ ಬಾವುಟವನ್ನು ಪಡೆದುಕೊಂಡಿದ್ದಾರೆ. ಸ್ವಾಮಿ ಆಶೀರ್ವಾದ ಸದಾ ಇರಲಿ. ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರು ಇನ್ನೂ ಅವರಿಗೆ ಹೆಚ್ಚಿನ ಆರೋಗ್ಯ ಆಯುಷನ್ನು ಕೊಡಲಿ, ಭಗವಂತ ಇನ್ನಷ್ಟು ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ವಾಮಿ ಎಲ್ಲಾ ಭಕ್ತಾದಿಗಳಿಂದ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿ ದಯಮಾಡಿ ಎಲ್ಲ ಭಕ್ತಾದಿಗಳು ಶಾಂತಿ ರೀತಿಯಿಂದ ಇರಬೇಕು. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಈ ಸ್ವಾಮಿಯ ಮುಕ್ತಿ ಬಾವುಟವನ್ನ
ಡಿ ಸುಧಾಕರ್ ಅವರು 60 ಲಕ್ಷ ರುಗಳನ್ನು ಪಡೆದಿದ್ದಾರೆ. ಅವರಿಗೆ ಸ್ವಾಮಿಯ ಆಶೀರ್ವಾದದಿಂದ ಉತ್ತಮವಾದಂತಹ ಆರೋಗ್ಯ ಶಕ್ತಿಯನ್ನು ಕೊಳ್ಳಿ, ಆರೋಗ್ಯವನ್ನು ಕೊಳ್ಳಿ, ಆಯುಷನ್ನು ಕೊಳ್ಳಿ, ಇನ್ನಷ್ಟು ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಪರಮಾತ್ಮ ಶಕ್ತಿಯನ್ನು ಕೊಳ್ಳಿ ಅಂತಕ್ಕಂಥ ಮಾತನ್ನ ಸ್ವಾಮಿಯ ಎಲ್ಲ ಭಕ್ತಾದಿ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಸ್ವಾಮಿಯ ಆಶೀರ್ವಾದ ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಡಿ ಸುಧಾಕರ್ ಸಾಹೇಬರ ಮೇಲೆ ಇನ್ನಷ್ಟು ಶಕ್ತಿ ಡಿ ಸುಧಾಕರ್ ಸಾಹೇಬರಿಗೆ, ಕೊಡುಗೆ ದಾನಿಗಳಾಗಿದ್ದ ಡಿ ಸುಧಾಕರ್ ಸಾಹೇಬರಿಗೆ ಸುಧಾಕರ್ ಸಾಹೇಬರಿಗೆ ಸ್ವಾಮಿಯ ಮುಕ್ತಿ ಬಾವುಟವನ್ನ 60 ಲಕ್ಷ ರೂಪಾಯಿಗೆ ಪಡೆದ ಸುಧಾಕರ್ ಸಾಹೇಬರಿಗೆ ಸ್ವಾಮಿ ಉತ್ತಮವಾದಂತಹ ಆರೋಗ್ಯವನ್ನು, ಆಯುಷನ್ನು ಕೊಳ್ಳಿ, ಇನ್ನಷ್ಟು ಅಧಿಕಾರವನ್ನು ಕೊಳ್ಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. 60 ಲಕ್ಷಗಳ ಮುಕ್ತಿ ಬಾವುಟದ ಹರಾಜಿನಲ್ಲಿ ಮಾನ್ಯ ಸಚಿವರು ಮುಕ್ತಿ ಬಾವುಟವನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ತೇರುಮಲ್ಲೇಶ್ವರ ಸ್ವಾಮಿಯ ಎಲ್ಲ ಭಕ್ತಾದಿಗಳಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಸಚಿವರು, ಜನ ಮತ್ತು ಸಾಂಖ್ಯಿಕ ಸಚಿವರು ಮುಕ್ತಿ ಬಾವುಟವನ್ನ ಈ ಬಾರಿಯೂ ಕೂಡ ತಮ್ಮದೊದಗಿಸಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾದ ಡಿ ಸುಧಾಕರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಕ್ತಿ ಬಾವುಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹರಾಜಿನಲ್ಲಿ ಕೂಗಿ ಮುಕ್ತಿ ಬಾವುಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂತಹ ಸನ್ಮಾನ್ಯ ಡಿ ಸುಧಾಕರ್ ಸರ್ ಅವರು. ತೇರುಮಲ್ಲೇಶ್ವರ ಭಗವಾನ್ ಕಿ ಜೈ बोलो ತೇರುಮಲ್ಲೇಶ್ವರ ಭಗವಾನ್ ಕಿ ಜೈ बोलो ಭಾರತಿ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ನಮ್ಮ ಹಿರಿಯೂರಿನ ಮತ್ತು ಜಿಲ್ಲೆಯ ಹೆಮ್ಮೆಯ ನಮ್ಮ ದೇವರಾಗಿರ್ತಕ್ಕಂಥ ತೇರುಮಲ್ಲೇಶ್ವರ ಸ್ವಾಮಿ ಜಾತ್ರೆ ಬರ್ತಕ್ಕಂಥ ದಿನದಲ್ಲಿ ಆ ಪರಮಾತ್ಮನ ದಯೆಯಿಂದ ಒಳ್ಳೆ ಮಳೆ ಬೆಲೆ ಆಗಲಿ, ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವಂತಹ ವಾತಾವರಣವನ್ನು ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನೆಲೆಸಲಿ ಅಂತೇಳಿ ಭಗವಂತರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನಾನು ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನವನ್ನು ಸಲ್ಲಿಸಕ್ಕೆ ಹೋಗ್ತೇನೆ. ಎಲ್ಲರಿಗೂ ಕಾಶಿ, ನಮ್ಮ ದಕ್ಷಿಣ ಕಾಶಿ ಎಂದು ಹೆಸರಾಗಿರ್ತಕ್ಕಂಥ ತೇರುಮಲ್ಲೇಶ್ವರ ಸ್ವಾಮಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ತೇರು ಪ್ರಾರಂಭವಾಗಲಿದೆ. ಶ್ರೀ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಗೆ, ಶ್ರೀ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿಗೆ, ಉಮಾಮಲ್ಲೇಶ್ವರ ಸ್ವಾಮಿಗೆ, ಚಂದ್ರಮಲ್ಲೇಶ್ವರ ಸ್ವಾಮಿಗೆ. ತೇರು ಇರುವ ಸಂದರ್ಭದಲ್ಲಿ ನೂಕುನುಗ್ಗಲಾಗದಂತೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಿ, ಹಾಗೂ ಮಹಿಳೆಯರು ತಮ್ಮಲ್ಲಿ ಇರ್ತಕ್ಕಂಥ ಬಂಗಾರದ ಆಭರಣಗಳನ್ನು, ಚಿನ್ನದ ಒಡವೆಗಳ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಎಚ್ಚರವಿದೆ.
ದಯಮಾಡಿ ನಿಮ್ಮ ಮಕ್ಕಳನ್ನು ಸ್ವಲ್ಪ ಜನಸಂದಣಿಯಿಂದ ದೂರ ಮಾಡಿ. ಯಾವುದೇ ನೂಕುನುಗಳಾಗಬಹುದು. ದಯಮಾಡಿ ಗೊಂದಲ ಬೇಡ. ಕಾಶಿಯೆಂದು ಪ್ರಖ್ಯಾತವಾಗಿರುವ ಶ್ರೀ ಪೇರುಮಲ್ಲೇಶ್ವರ ಸ್ವಾಮಿಯ ರಥೋತ್ಸವಗಳಲ್ಲಿ ಈಗ ಚಾಲನೆಯ ಸ್ವಾಮಿಯ ಮುಜರಾಯಿಯ ಬಂಧುಗಳು ಮತ್ತು ಸಾಂಖ್ಯಿಕ ಸಚಿವರು ಎಲ್ಲರೂ ಇವರ ಸಾರಥ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಮಗ ನಕ್ಷತ್ರದಲ್ಲಿ ಈ ಒಂದು ರಥೋತ್ಸವ ಜರುಗಲಿದೆ. ಉಮಾಮಹೇಶ್ವರ ಸ್ವಾಮಿ ಚನ್ನಗೌಡ ಸ್ವಾಮಿ